ಸೊ ನಿಮಗೆ ಅವಕಾಶಗಳು ತುಂಬ ಚೆನ್ನಾಗಿ ಹುಡ್ಕೊಂಬಂದ್ವು, ಯಾಕಂದರೆ ನಿಮ್ಮ ಪ್ರಯತ್ನವೂ ಹಾಗೆ ಇದೆ, ನಿಮ್ಮ ಶ್ರಮನೂ ಹಾಗೆ ಇದೆ. ಸೊ ಈ ಅವಕಾಶಗಳು ಅಷ್ಟು ಹುಡ್ಕೊಂಡು ಬಂತಲ್ಲ, ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ. ಹೇಗೆ ಅಂದರೆ ಡೇ ಒನ್ ಹೆಂಗಿತ್ತು, ಕ್ಲಿಕ್ ಆಗೋ ತನಕ ನೀವು ಕಷ್ಟಪಟ್ಟಿದ್ದು ಹೇಗೆ, ಕ್ಲಿಕ್ ಆದಮೇಲೆ ಹೇಗಿದೆ, ಯಾಕಂದರೆ ನಿಮ್ಮ ಮಾತುಗಳು ಒಂದಷ್ಟು ಹೊಸಬರಿಗೆ ಸ್ಫೂರ್ತಿಯಾಗಿರಲಿ ಅನ್ನೋ ಕಾರಣ. ಸೊ ನನ್ನ ಫಸ್ಟ್ ಹಾಡು ಒಂದು ಆಕಸ್ಮಿಕವಾಗಿ ಆಗುತ್ತೆ. ಅಂದರೆ ನಾನು ರವಿ ಬಸೂರ್ ಜೊತೆ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಒಂದು ಸಿಂಗಲ್ ಆಲ್ಬಮ್ ಮಾಡಿರೋದು. ಅದು ಸಾಂಗ್ ತುಂಬ ಚೆನ್ನಾಗಿದೆ ಅಂತೇಳಿ ಅಪ್ಪು ಸರ್ ಸಿನಿಮಾಗೆ ಪಿಕ್ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಬಟ್ ನಾನೇನು ಅಂದ್ಕೊಂಡೆ, ಓಕೆ ನನ್ನ ಲಿರಿಸಿಸ್ಟ್ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇನ್ಮೇಲೆ ನಾನು ಲೀಡ್ ರೈಟರಾಗೆ ಗುರುತಿಸ್ಕೋಬೋದು, ಹಾಡುಗಳು ನನಗೆ ಡೈರೆಕ್ಟ್ರು ಫೋನ್ ಮಾಡಿ ನನಗೆ ಹಾಡು ಬರೆಯೋಕೆ ಕರೀತಾರೆ ಅಂತ. ಬಟ್ ಅದು ಆಗಲೇ ಇಲ್ಲ ನನಗೆ ಅದಾದಮೇಲೆ ಆಲ್ಮೋಸ್ಟ್ 1.5 ವರ್ಷ ನನ್ನ ಕೈಯಲ್ಲಿ ಹಾಡುಗಳೇ ಇಲ್ಲ. ಅಂದರೆ ಹಾಡುಗಳು ಬಂದರೂ ಹೇಗಾಗೋದಂದರೆ ಸುಮ್ಮನೆ ಟ್ರೈ ಮಾಡೋಕ್ಕೆ ಅಂತ ಕೊಡೋರು. ಸೊ ಇದು ಬರ್ದಿದ್ದು ನಾನು ಹೋಗಿ ಅವಕಾಶ ಕೇಳ್ತಿದ್ದೆ ತುಂಬ ಮ್ಯೂಸಿಕ್ ಡೈರೆಕ್ಟರ್ಸ್ ಹತ್ರ. ಸೊ ಅವಾಗ ಸುಮ್ಮನೆ ಟ್ರೈ ಮಾಡೋಕ್ಕೆ ಅಂತ ಕೊಡೋರು. ಕೆಲವೊಂದು ಚೆನ್ನಾಗಿರೋದು, ಕೆಲವೊಂದು ವರ್ಕ್ ಆಗ್ತಿರಲಿಲ್ಲ. ಸೊ ಚೆನ್ನಾಗಿದ್ದಾಗಲೂ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ಇಲ್ಲ ದೊಡ್ಡ ರೈಟರ್ ಹತ್ರ ಬರ್ಸ್ಬೇಕಂತೆ, ಪ್ರೊಡ್ಯೂಸರ್ ಕಡೆಯಿಂದ ಪ್ರೆಷರು, ಡೈರೆಕ್ಟರ್ ಕಡೆಯಿಂದ ಪ್ರೆಷರು, ಹೀರೋ ಕಡೆಯಿಂದ ಪ್ರೆಷರ್, ಈ ಥರದ್ದೆಲ್ಲ ಆಗಿ ಸೊ ನನಗೆ ಲಿಟ್ರಲಿ ಸಾಂಗ್ಸೇ ಇರಲಿಲ್ಲ. ಸೊ ಆ ಗ್ಯಾಪಲ್ಲಿ ನನಗೆ ಇನ್ನೂ ಬೇಕಾಗಿದೆ ಸಿಗುತ್ತೆ, ವಾಸುಕಿ ಅವ್ರು ಕರೆದು ಆ ಸಾಂಗ್ ಕೊಡ್ತಾರೆ. ಸೊ ಆ ಸಾಂಗ್ ಆದಮೇಲೆ ನನಗೆ ಆಲ್ಮೋಸ್ಟ್ ಎವ್ರಿ ಡೇ ಒಂದು ಹಾಡಾದರೂ ಇರೋದು ಬರೆಯೋಕ್ಕೆ. ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ನನಗೆ ಅವಕಾಶ ಕೊಡ್ತಾರೆ. ಸೊ ಅಲ್ಲಿಂದ ಒಬ್ಬರಾದ್ಮೇಲೆ ಒಬ್ಬರು ಯಾರೋ ಮ್ಯೂಸಿಕ್ ಡೈರೆಕ್ಟ್ರು, ಇಲ್ಲ ಇವ್ರು ಚೆನ್ನಾಗಿ ಬರೀತಾರೆ ನೋಡಿ ಅಂತಾರೆ, ಯಾರೋ ಡೈರೆಕ್ಟ್ರು ಬರ್ಸಿರ್ತಾರೆ, ಅವರು 10 ಜನ ಮೀಟ್ ಮಾಡ್ತಿರ್ತಾರೆ, ಅಲ್ಲಿ ಹೇಳ್ತಾರೆ ಇವ್ರು ಬರೀತಾರೆ ನೋಡಿ ಅಂತ. ಸೊ ಇಂಡಸ್ಟ್ರಿಯಲ್ಲಿ ಅಲ್ಲಲ್ಲಿ ಗುರುತಿಸ್ಕೊಂಡು ಒಂದು 2022 ತನಕ ಒಂದು ಜರ್ನಿ ಆಗುತ್ತೆ, ಒಂದು 3 ಇಯರ್ಸ್ ಜರ್ನಿ ಆಗುತ್ತೆ. ಆ ಗ್ಯಾಪಲ್ಲಿ ರಿಷಬ್ ಸರ್ ನನ್ನ ಕರೆದು ಕಾಂತಾರಕ್ಕೆ ಬರೆಸ್ತಾರೆ. ಸೊ ಸಿಂಗಾರ ಸಿರಿಯ ಆದಮೇಲೆ ಸ್ವಲ್ಪ ಈ ಮೀಡಿಯಾ ಎಕ್ಸ್ಪೋಜರ್ ಆಗಿರ್ಬೋದು, ಎಲ್ಲದೂ ಜಾಸ್ತಿ ಸಿಕ್ತು ನನಗೆ. ಹಾಗಾಗಿ ಎಲ್ಲ ಕಡೆ ಗುರುತಿಸೋಕೆ ಶುರು ಮಾಡಿದ್ರು. ಮತ್ತು ತುಂಬ ಜನ ಕೆಲಸ ಕೊಟ್ಟರು, ಹೊಸ ನಿರ್ದೇಶಕರು ಬಂದು ತುಂಬ. ಅಂದರೆ ಒಂದು ಸಿನಿಮಾದಲ್ಲಿ 3 ಹಾಡುಗಳು ಅಥವಾ ಫುಲ್ ಆಲ್ಬಮ್ ಬರ್ಸೋದು, ಈ ಥರ. ಮತ್ತು ರೆಗ್ಯುಲರ್ ಒಂದಿಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ನನಗೆ ಬರ್ಸೋದಕ್ಕೆ ಶುರು ಮಾಡಿದ್ರು. ಸೊ ನಾನು ಅವರು ಕೆಲಸ ತಗೊಳ್ಳೋದು ಒಂದು ಇದಾದರೆ, ಅದನ್ನು ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡೋದಿದೆಯಲ್ಲ. ಈಗ ಪ್ರತಿ ಹಾಡು ನನಗೆ ಹೊಸದೇ. ಈಗ ನಾನು ಟಾಕ್ಸಿಕ್ ಬರ್ದಿರ್ಬೋದು, ಕಾಂತಾರ ಬರ್ದಿರ್ಬೋದು, ಇನ್ನೊಂದು ಯಾವುದೋ ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಬಂದಾಗ ನಾನು ಆ ಡೈರೆಕ್ಟರ್ಗೆ ಸ್ಯಾಟಿಸ್ಫೈ ಆಗೋ ಥರ ಅಥವಾ ಅವರು ಸೂಪರ್ ಆಗಿದೆ ಸರ್ ಅನ್ನೋ ಥರ ಬರ್ದಿಲ್ಲ ಅಂದರೆ ಅದು ನನ್ನ ಸೋಲಾಗುತ್ತೆ. ಸೊ ಎಲ್ರಿಗೂ ಒಂದೇ ರೀತಿಯಲ್ಲಿ ಹಾಡು ಅಂತ ಬಂದಾಗ ಎಲ್ರದ್ದು ಒಂದೇ, ದೊಡ್ಡ ಸಿನಿಮಾ ಸಣ್ಣ ಸಿನಿಮಾ, ದೊಡ್ಡ ಹಾಡು ಸಣ್ಣ ಹಾಡು ಅಂತ ಏನಿಲ್ಲ. ನಾನು ಅವ್ರಿಗೆ ಕ್ವಾಲಿಟಿ ಕೊಡಬೇಕು. ಆ ಡೈರೆಕ್ಟರ್ ಸೂಪರ್ ಆಗಿದೆ ಸರ್, ಸೂಪರಾಗಿ ಬರೆದ್ರಿ ಅಂತೇಳಿ ಒಂದು ಶೇಕ್ ಹ್ಯಾಂಡ್ ಮಾಡಿ ಹಗ್ ಮಾಡ್ಕೋತಾರೆ ಗೊತ್ತಾ. ಅದು ಎಲ್ಲ ಇದರಲ್ಲೂ ಒಂದು ದೊಡ್ಡ ಗೆಲುವು ಅದು ನಮಗೆ. ಸೊ ಅದು ಒಂದು ಯಾವಾಗಲೂ ಇತ್ತು ನನಗೆ. ಅಂದರೆ ನನಗೊಂದು ಹಾಡು ಬಂದರೆ, ನನ್ನ ನಂಬಿ ಒಬ್ಬ ಟೆಕ್ನಿಷಿಯನ್ ಬಂದರೆ, ಒಬ್ಬ ಸಂಗೀತ ನಿರ್ದೇಶಕ ಅಥವಾ ಡೈರೆಕ್ಟರ್ ಬಂದರೆ, ಅವ್ರಿಗೆ ಏನು ಇಷ್ಟ, ಅವ್ರಿಗೆ ಏನು ಬೇಕು ಕತೆಗೆ, ಅದನ್ನು ನಾನು ಕೊಡಬೇಕು. ಅಂದರೆ ಅವ್ರು ನನಗೆ ಕೊಡೋ ಟೈಮ್ಗೆ ಮತ್ತು ದುಡ್ಡಿಗೆ ಅವ್ರಿಗೆ ಮೋಸ ಆಗಬಾರ್ದು ಅನ್ನೋದು ನನಗೆ ಯಾವಾಗಲೂ ನಡ್ಕೊಂಬಂತ ಒಂದು ಪಾಲಿಸಿ ಅದು. ಸೊ ಹಾಗಾಗಿ ಒಂದಿಷ್ಟು ನನಗೆ ಮತ್ತೆ ತುಂಬ ಒಳ್ಳೊಳ್ಳೆ ವ್ಯಕ್ತಿಗಳ ಒಡನಾಟ ಆಯಿತು. ಈಗಲೂ ನನಗೆ ಆವಾಗೆಲ್ಲ ಫಸ್ಟ್ ಸಾಂಗ್ ಬಂದಾಗ ಮೇ ಬಿ ಒಂದು 500-600 ಕಾಂಟ್ಯಾಕ್ಟ್ ಲಿಸ್ಟ್ ಇತ್ತು ಏನೋ. ಸೊ ಅದಾದಮೇಲೆ ಈಗ ಮೀಡಿಯಾದವ್ರು ತುಂಬ ಪರಿಚಯ ಆಯಿತು. ಆಲ್ಮೋಸ್ಟ್ ಎಲ್ಲರದ್ದು ನಂಬರ್ ಇದೆ ನನ್ನ ಹತ್ರ. ಎಲ್ಲ ನಾನು ವರ್ಕ್ ಮಾಡಿರೋ ಎಲ್ಲ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು ಟಚ್ಚಲ್ಲಿದ್ದೀವಿ. ಆಲ್ಮೋಸ್ಟ್ ಒಂದು 2,500-3 ಸಾವಿರ ಈ ವಾಟ್ಸಪ್ ಕಾಂಟ್ಯಾಕ್ಟ್ ಆಗಿದೆ. ಸೊ ಈ ಹಾಡುಗಳು, ದುಡ್ಡು, ಬೆಳವಣಿಗೆ, ಅದೆಲ್ಲದನ್ನು ಮೀರಿ ಇಷ್ಟು ಜನರ ಒಡನಾಟ ಸಿಗೋದು ಬಹುಶಃ ಸಿನಿಮಾ ರಂಗದಲ್ಲಿ ಅದು ಗಾಯಕರು ಮತ್ತು ಸಾಹಿತಿಗಳಿಗೆ ಜಾಸ್ತಿ ಅನಿಸುತ್ತೆ. ಯಾಕಂದರೆ ನಾವು ವರ್ಷದಲ್ಲಿ ಜಾಸ್ತಿ ಸಿನಿಮಾಗಳಲ್ಲಿ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಒಂದು ತೃಪ್ತಿ ಇದೆ ಈ ಕೆಲಸದ ಬಗ್ಗೆ.